ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟರ್ಗೆ ಸ್ವಾಗತ. ವೈಭವ್ ಆಟಕ್ಕೆ LSG ವುಡೀಸ್. IPL ಮ್ಯಾಚ್ ನಂಬರ್ 64 ಸವಾಯ್ ಮಾನ್ ಸಿಂಗ್ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಲಕ್ನೋ ಸೂಪರ್ ಜೈಂಟ್ಸ್ ಚಾಲೆಂಜ್ ಮಾಡಕಂತ ಬಂದಿತ್ತು. LSGಗೆ ಈ ಮ್ಯಾಚು ಗೆದ್ರು ಸೋತ್ರು ಒಂದೇ ಆಗಿತ್ತು. ಆದ್ರೆ RRಗೆ ಅವರ ಪ್ಲೇ ಆಫ್ ಆಸೆ ಜೀವಂತವಾಗಿರ್ಬೇಕು ಅಂದ್ರೆ ಈ ಮ್ಯಾಚ್ ನ ಗೆಲ್ಲೇಬೇಕಿತ್ತು. ಈ ಗ್ಯಾಪ್ ಅಲ್ಲಿ RR ಕ್ಯಾಪ್ಟನ್ ರಿಯಾನ್ ಪರಾಗ್ ಇಂಜುರಿಯಿಂದ ಈ ಮ್ಯಾಚ್ ಇಂದ ಹೊರಗಡೆ ಉಳಿಬೇಕಾಗುತ್ತೆ. ಆಗ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗಿ ಬಂದಂತಹ ಯಶಸ್ವಿ ಜೈಸ್ವಾಲ್ ಟಾಸ್ ಅನ್ನ ಗೆದ್ದು ಮೊದಲಿಗೆ ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೋತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ LSG ಬೊಂಬಾಟಾಗಿ ಬ್ಯಾಟಿಂಗ್ ಮಾಡ್ತಾರೆ ಗುರು. ಮಿಚೆಲ್ ಮಾರ್ಷ್ ಹಾಗೂ ಜೋಸ್ ಇಂಗ್ಲಿಷ್ ಪವರ್ ಪ್ಲೇ ನಲ್ಲಿ RR ಬೌಲರ್ ಗಳನ್ನ ಚೆಂಡಾಡ್ಬಿಡ್ತಾರೆ. 207 ಸ್ಟ್ರೈಕ್ ರೇಟ್ ಅಲ್ಲಿ 60 ರನ್ ಬಾರಿಸಿದಂತಹ ಜೋಸ್ ಇಂಗ್ಲಿಷ್ ಯಶ್ರಾಜ್ ಪುಂಜಾ ಅವರಿಗೆ ಕ್ಲೀನ್ ಬೋಲ್ಡ್ ಆಗ್ತಾರೆ. RRಗೆ ಫಸ್ಟ್ ಬ್ರೇಕ್ ಥ್ರೂನ ಯಶ್ರಾಜ್ ಪುಂಜಾ ಅವರು ತಂದ್ಕೊಡ್ತಾರೆ. ಆಮೇಲೆ ಬಂದಂತಹ ನಿಕೋಲಸ್ ಪುರಾನ್ ಕೂಡ ಹೆಚ್ಚು ಹೊತ್ತೇನು ಕ್ರೀಸ್ ನಲ್ಲಿ ನಿಲ್ಲಕ್ಕಾಗ್ಲಿಲ್ಲ. ಆದ್ರೆ ಒಂದೆಂಡಲ್ಲಿ ಮಿಚೆಲ್ ಮಾರ್ಷ್ ಮಾತ್ರ ಅಬ್ಬರಿಸಿ ಬೊಬ್ಬಿರಿತಾರೆ. 57 ಬಾಲ್ ಅಲ್ಲಿ ಬರೋಬ್ಬರಿ 96 ರನ್ಗಳನ್ನ ಮಿಚೆಲ್ ಮಾರ್ಷ್ ಬಾರಿಸ್ತಾರೆ. ಇನ್ನೇನ್ ಸೆಂಚುರಿ ಹೊಡಿತಾರೆ ಅನ್ನೋಷ್ಟರಲ್ಲಿ ಯಶಸ್ವಿ ಜೈಸ್ವಾಲ್ ಇಸಿದಂತಹ ಒಂದು ಅದ್ಭುತ ಥ್ರೋಗೆ ರನ್ಔಟ್ ಆಗ್ಬಿಟ್ಟು ಪೆವಿಲಿಯನ್ ಸೇರ್ಕೋಬೇಕಾಗುತ್ತೆ. ಇನ್ನು ಕೊನೆಯಲ್ಲಿ ಕ್ಯಾಪ್ಟನ್ ಪಂತ್ ಸಮಯೋಚಿತ ಆಟದಿಂದ LSG 220 ರನ್ಗಳ ಬೃಹತ್ ಟೋಟಲ್ನೇ ಸೆಟ್ ಮಾಡುತ್ತೆ. RR ಪರವಾಗಿ ಯಶ್ರಾಜ್ ಪುಂಜಾ 2 ವಿಕೆಟ್ ಹಾಗೂ ಜೋಫ್ರಾ ಆರ್ಚರ್ 1 ವಿಕೆಟ್ ನ ಪಡಿತಾರೆ. ಈ ಬೃಹತ್ ಟೋಟಲ್ ನ ಚೇಸ್ ಮಾಡಕ್ ಬಂದಂತಹ RR ಆಡಿದ್ದು ಮಾತ್ರ ಬೆಂಕಿ ಬಿರುಗಾಳಿ ಆಟ ಗುರು. RR ಕ್ಯಾಪ್ಟನ್ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಈ ಯುವ ಜೋಡಿ ಅಕ್ಷರಶಃ ಮೋಡಿ ಮಾಡಿದ್ರು. ಜೈಸ್ವಾಲ್ 23 ಬಾಲ್ಗಳಲ್ಲಿ 43 ರನ್ನ ಬಾರಿಸಿ ಆಕಾಶ್ ಸಿಂಗ್ಗೆ ವಿಕೆಟ್ ಒಪ್ಪಿಸ್ತಾರೆ. ಅಲ್ಲಿಂದ ಧ್ರುವ್ ಜುರೆಲ್ ಜೊತೆ ಸೇರ್ಕೊಂಡಂತಹ ಸೂರ್ಯವಂಶಿ ಸ್ಟೇಡಿಯಂಗೆ ಬಂದಿದ್ದ ಅಭಿಮಾನಿಗಳಿಗೆ ತನ್ನ ಬ್ಯಾಟಿಂಗ್ ವೈಭವವನ್ನು ತೋರಿಸ್ತಾರೆ. ಮೈದಾನದ ಮೂಲೆ ಮೂಲೆಗೂ ಸಿಕ್ಸರ್ ಬೌಂಡ್ರಿಗಳನ್ನು ಅಟ್ಟಿ LSG ಬೌಲರ್ಗಳನ್ನು ತಾರಾಟೆಗೆ ತಗೊಂಡ್ಬಿಡ್ತಾರೆ. 245 ಸ್ಟ್ರೈಕ್ ರೇಟಿಂದ ಬ್ಯಾಟಿಂಗ್ ಮಾಡಿದ ವೈಭವ್ ಜಸ್ಟ್ 38 ಬಾಲ್ಗಳಲ್ಲಿ 93 ರನ್ನ ಚಚ್ತಾರೆ. ಇದರಲ್ಲಿ 7 4 ಹಾಗೂ ಬರೋಬ್ಬರಿ 10 ಸಿಕ್ಸರ್ಗಳನ್ನ ಸಿಡಿಸ್ತಾರೆ. ಸ್ನೇಹಿತರೆ, ಇಲ್ಲಿ ತನಕ ಸುಮಾರು 750ಕ್ಕೂ ಅಧಿಕ ಬ್ಯಾಟರ್ಗಳು, ಭಾರತೀಯ ಬ್ಯಾಟರ್ಗಳು IPLನಲ್ಲಿ ಆಡಿದ್ದಾರೆ. ಆದರೆ ಇಲ್ಲಿ ತನಕ ಯಾರಿಗೂ ಸಾಧ್ಯವಾಗದಿರುವಂತಹ ಒಂದು ವಿಶೇಷವಾದ ದಾಖಲೆನ ವೈಭವ್ ಸೂರ್ಯವಂಶಿ ಅವರು ನಿನ್ನೆ ಮ್ಯಾಚಲ್ಲಿ ಮಾಡ್ತಾರೆ. 50ಕ್ಕಿಂತ ಅಧಿಕ ಸಿಕ್ಸರ್ ಸಿಡಿಸಿದ ಮೊಟ್ಟ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆನ ಈ 15 ವರ್ಷದ ವೈಭವ್ ಸೂರ್ಯವಂಶಿ ತಮ್ಮ ಹೆಸರಿಗೆ ನಿನ್ನೆ ಬರೆಸ್ಕೊಂಡ್ಬಿಡ್ತಾರೆ. ಇಂತಹ ಮ್ಯಾಜಿಕಲ್ ಇನ್ನಿಂಗ್ಸ್ ಅನ್ನು ಆಡಿದಂತಹ ವೈಭವ್ ಮೌಸಿನ್ ಖಾನ್ರಿಗೆ ತಮ್ಮ ವಿಕೆಟನ್ನು ಒಪ್ಪಿಸಿ ಪೆವಿಲಿಯನ್ಗೆ ಸೇರ್ಕೋಬೇಕಾಗುತ್ತೆ. ಇನ್ನು ಕೊನೆಯಲ್ಲಿ ಧ್ರುವ್ ಜುರೆಲ್ ತಮ್ಮ ಅದ್ಭುತ ಇನ್ನಿಂಗ್ಸ್ ಮೂಲಕ ಒಂದು ಅರ್ಧ ಶತಕವನ್ನು ಸಿಡಿಸಿ ಇನ್ನೂ 5 ಎಸೆತಗಳು ಬಾಕಿ ಇರುವಂತೆ ಮ್ಯಾಚನ್ನು ಗೆಲ್ತಾರೆ. LSG ಪರವಾಗಿ ಮೌಸಿನ್ ಖಾನ್ ಬಿಟ್ಟು ಎಲ್ಲರೂ ದುಬಾರಿನೇ. ಮೌಸಿನ್ ಖಾನ್ ಹಾಗೂ ಆಕಾಶ್ ಸಿಂಗ್ ತಲಾ 1 ವಿಕೆಟನ್ನು ಪಡ್ಕೊಂಡ್ರೆ RR ಪ್ಲೇಯರ್ ಸೂರ್ಯವಂಶಿ ಪಂದ್ಯಶ್ರೇಷ್ಠ ಪ್ರಶಸ್ತಿನ ಪಡ್ಕೋತಾರೆ. ಈ ಮ್ಯಾಚ್ ಗೆಲ್ಲೋದ್ರ ಮೂಲಕ RR ಪ್ಲೇ ಆಫ್ ಹೊಸ್ತಿಲಿಗೆ ಬಂದು ನಿಂತಿದೆ. ಇನ್ನೇನು ಒಂದು ಮ್ಯಾಚ್ ಗೆದ್ದರೆ ಉಳಿದ ಯಾವ ಟೀಮ್ ಕೂಡ ಸೀನಲ್ಲಿ ಬರೋದೇ ಇಲ್ಲ. 16 ಪಾಯಿಂಟ್ ತಗೊಂಡು ಕಂಫರ್ಟಬಲ್ ಆಗಿ 4ನೇ ಪ್ಲೇಸ್ನ ಅಲಂಕರಿಸ್ಬಿಡ್ತಾರೆ. ಸ್ನೇಹಿತರೆ, IPL ಅಂತೂ ದಿನದಿಂದ ದಿನಕ್ಕೆ ಬಹಳ ರೋಚಕವಾಗಿ ಸಾಗ್ತಾ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.